10ನೇ ಮನೆಗೆ ಬರುತ್ತೆ ಸಿಂಹರಾಶಿಗೆ. ಇಲ್ಲಿ ನಿಮಗೆ ಒಂದು ರಿಕಗ್ನೇಷನ್ ಸಿಗುತ್ತೆ. ಇಷ್ಟು ವಾರ ವೃಶ್ಚಿಕ ರಾಶಿಯವ್ರದ್ದು ಕಂಪ್ಲೇಂಟ್ ಏನಿತ್ತು, ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ರಿಕಗ್ನೇಷನ್ ಸಿಗ್ತಾ ಇಲ್ಲ, ನನಗೆ ರಿವಾರ್ಡ್ ಸಿಗ್ತಾ ಇಲ್ಲ, ನನಗೆ ಅವಾರ್ಡ್ ಸಿಗ್ತಾ ಇಲ್ಲ, ಅಕ್ಕಪಕ್ಕದವರು ನನಗಿಂತ 0.5% ವರ್ಕ್ ಮಾಡಿದರು, ಅವ್ರಿಗೆ 50% ವರ್ಕ್ ಮಾಡಿದರು, ಅವ್ರಿಗೇ ರಿಕಗ್ನೇಷನ್ ಹೋಗುತ್ತೆ, ಅವ್ರಿಗೇ ಅವಾರ್ಡ್ ಹೋಗುತ್ತೆ, ಅವ್ರಿಗೇ ರಿವಾರ್ಡ್ ಹೋಗುತ್ತೆ, ನನಗೆ ಯಾಕೆ ಬರ್ತಾ ಇಲ್ಲ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು, ಹೌದಲ್ವಾ? ಈಗ ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ವಾರದಿಂದ ರಿಕಗ್ನೇಷನ್, ಅವಾರ್ಡ್, ರಿವಾರ್ಡ್ ಎಲ್ಲ ನಿಮಗೆ ಅಂತಹ ಶುಭ ಸಮಾಚಾರ ಅಂತ ಹೇಳ್ಬೋದು. ಅದೇ ರೀತಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ, ನೀವು ಈ ವಾರ ವೈಸ್ಲಿ ಅಂದರೆ ಶಾರ್ಪ್ ಆಗಿ, ಅತಿ ಬುದ್ಧಿವಂತಿಕೆಯಿಂದ, ಅತಿ ಜಾಣ್ಮೆಯಿಂದ ನಡೆಯನ್ನು ನೀವು ನಿಮ್ಮ ಒಂದು ಏನು ಹೇಳ್ತಾರೆ ಚದುರಂಗದ ಆಟದಲ್ಲಿ ಹೇಗೆ ನಾವು ಪಾನ್ಗಳನ್ನು ಮೂವ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿ ಈ ಜೀವನದ ಒಂದು ಚದುರಂಗದ ಆಟದಲ್ಲಿ ವೃಶ್ಚಿಕ ರಾಶಿಯವರು ಈ ವಾರ ಜಾಣ್ಮೆಯಿಂದ ನಿಮ್ಮ ಹೆಜ್ಜೆಯನ್ನು ಇಡ್ತಾ ಹೋಗ್ತೀರಾ. ಇದು ನಿಮಗೆ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕೊಡುತ್ತೆ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ, ಇನ್ಕಮ್ ಸಡನ್ನಾಗಿ ರೇಸ್ ಆಗುತ್ತೆ. ತಕ್ಷಣಕ್ಕೆ ಹಣ ಬಂದು ನಿಮ್ಮ ಬಳಿ ಸಂಚಯ ಆಗುತ್ತೆ, ಧನ ಸಂಚಯ ಆಗುತ್ತೆ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ನೋಡಿ, ಅದೃಷ್ಟದ ಮೇಲೆ ಅದೃಷ್ಟ ಒಲದು ಬರೋಕ್ಕೆ ಶುರುವಾಗುತ್ತೆ. ಆದರೆ ಒಂದನ್ನು ನೀವು ಮಾಡ್ಕೋಬೇಕೇನು ಅಂತಂದರೆ, ಯಾರು ಕಷ್ಟದಲ್ಲಿರ್ತಾರೆ, ಕಡು ಕಷ್ಟದಲ್ಲಿರ್ತಾರೆ, ಅಥವಾ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಂಧರ ಶಾಲೆ ಇರ್ಬೋದು, ಈ ರೀತಿ ಕಡು ಕಷ್ಟದಲ್ಲಿರುವಂಥವ್ರಿಗೆ ಈ ವಾರ ನಿಮ್ಮ ಕೈಯಿಂದ 5 ರೀತಿಯ ಆಹಾರ ಪದಾರ್ಥಗಳನ್ನು, ಅವರಿಗೆ ಹೊಸ ಬಟ್ಟೆಗಳನ್ನು, ಬೆಡ್ಶೀಟ್ ಇರ್ಬೋದು, ದಿಂಬಿರ್ಬೋದು, ಪಿಲ್ಲೋ ಇರ್ಬೋದು, ರಗ್ ಇರಬಹುದು, ಹೊತ್ತುಕೊಳ್ಳುವಂಥ ಬ್ಲ್ಯಾಂಕೆಟ್ ಇರ್ಬೋದು, ಇವುಗಳನ್ನು ಈ ವಾರದಲ್ಲಿ ನೀವು ದಾನ ಮಾಡೋದ್ರಿಂದ ಇನ್ನೂ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ. ಅದೇ ರೀತಿ ಈ ವಾರದಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಏನಾಗುತ್ತೆ ಅಂದರೆ, 17, 18, 20 ಆಗಸ್ಟ್ 17, 18, 20ಕ್ಕೆ ನಿಮಗೆ ಏನು ಇಂಟರ್ವ್ಯೂಯಲ್ಲಿ ಪಾಸ್ ಆಗುವಂಥ ಸಾಧ್ಯತೆ ಇದೆ. ನಿಮಗೆ ವಿಶೇಷವಾಗಿ ಆಫರ್ ಲೆಟ್ರ್ ಬರುವಂಥದ್ದು, ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಹೇಳುವಂಥದ್ದು, ಅಥವಾ ಯಾರು ಕೆಲಸ ವ್ಯಾಪಾರ ಮಾಡ್ತೀರಿ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಬಿಸ್ನೆಸ್ ಸಡನ್ ಗೇನ್ ಆಗುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಅದೇ ರೀತಿ 19ನೇ ತಾರೀಕಿಗೆ ಒಂದು ಸ್ವಲ್ಪ ಆಫೀಸಲ್ಲಿ ಕ್ಲ್ಯಾಶ್ ಆಗುತ್ತೆ. ವೃತ್ತಿ ವ್ಯಾಪಾರ ಸ್ಥಳದಲ್ಲಿ ಕಸ್ಟಮರ್ಗಳ ಜೊತೆಗೆ ಒಂಚೂರು ಕ್ಲ್ಯಾಶ್ ಆಗುವಂಥದ್ದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು 21, 22ನೇ ತಾರೀಕಿಗೆ ಇನ್ನು 21, 22ನೇ ತಾರೀಕಿಗೆ ಮತ್ತೆ ಯಥಾಸ್ಥಿತಿ ಸಹಜ ಸ್ಥಿತಿಗೆ ಬರುವಂಥದ್ದು, ಏನು ತೊಂದರೆ ಇಲ್ಲ. ಆಮೇಲೆ ನಿಮಗೆ ಫಿನಾನ್ಸ್ ವೆಲ್ತ್ ಅಂತ ಬಂದಾಗ ಎಲ್ಲ ಚೆನ್ನಾಗಿದೆ. ಆದರೆ ಹೆಲ್ತ್ ನೋಡಿ, ಹೆಲ್ತ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಎನರ್ಜಿ ಡ್ರಾಪ್ ಆಗುವಂಥದ್ದು, ನಿದ್ರಾಹೀನತೆ, ಈ ಊಟದ ಒಂದು ಪ್ಲ್ಯಾನ್ ಏನಿರುತ್ತೆ ಸ್ವಲ್ಪ ಮಿಸ್ ಮ್ಯಾಚ್ ಆಗುತ್ತೆ. ಬೆಳಗ್ಗೆ ನೀವು 8 ಗಂಟೆ 9 ಗಂಟೆ ಒಳಗಡೆ ತಿಂಡಿ ತಿನ್ನುವಂಥದ್ದನ್ನು ಮಧ್ಯಾಹ್ನ 2 ಗಂಟೆಗೆ ತಿಂಡಿ ತಿಂದರೆ ಹೇಗೆ? ಮಧ್ಯಾಹ್ನದ ಊಟವನ್ನು ನೀವು ಸಾಯಂಕಾಲ 5 ಗಂಟೆಗೆ ಮಾಡಿದರೆ ಹೇಗೆ? ರಾತ್ರಿ ಊಟವನ್ನು ತಡರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆಗೆ ಮಾಡಿದರೆ ಹೇಗೆ? ಈ ರೀತಿಯಾದಂತಹ ಸ್ವಲ್ಪ ಫುಡ್ ಪ್ಲ್ಯಾನರ್ಗಳು ಮಿಸ್ ಮ್ಯಾಚ್ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಏನಪ್ಪ ಅಂತಂದರೆ, ಈ ವಾರ ನಿಮಗೆ ಯಾಕೋ ಒಂದು ಸ್ವಲ್ಪ ಮೈಕೈ ನೋವು, ಜ್ವರ, ಸುಸ್ತು, ಗಂಟಲು ಅಲರ್ಜಿ, ಕಣ್ಣು ನೋವು ಇತ್ಯಾದಿಯಾಗಿ ಕಾಡಬಹುದು. ಅದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಪ್ರೀತಿ ಮತ್ತು ದಾಂಪತ್ಯ ಅಂತ ಬಂದಾಗ ಸ್ವಲ್ಪ ದಾಂಪತ್ಯದಲ್ಲಿ ಕ್ಲ್ಯಾಶಸ್ ಇರುತ್ತೆ. ಮಕ್ಕಳ ವಿಚಾರದಲ್ಲಿ, ಅವ್ರ ಫೀಸ್ ತುಂಬೋ ವಿಚಾರದಲ್ಲಿ, ಅವರಿಗೆ ಬಟ್ಟೆ ಕೊಡಿಸುವಂಥ ವಿಚಾರದಲ್ಲಿ, ಹೀಗೆ ಮಕ್ಕಳ ವಿಚಾರದಲ್ಲಿ ಏನೋ ದಾಂಪತ್ಯದಲ್ಲಿ ಮಾತಿಗೆ ಮಾತು ಬೆಳೆದು ಕ್ಲ್ಯಾಶ್ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ, ನಿಮ್ಮ ಕಾನ್ಸಂಟ್ರೇಷನ್ ಪೀಕಿಗಿರುತ್ತೆ, ಬೆಸ್ಟ್ ಇರುತ್ತೆ. ಕಾನ್ಸಂಟ್ರೇಷನ್ ಎಕ್ಸಾಮ್ಸ್ಗಳನ್ನು ನೀವು ಕ್ರ್ಯಾಕ್ ಮಾಡಿಕೊಳ್ಳುವಂಥದ್ದು ಎಲ್ಲವೂ ಶುಭ ಇದೆ, ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ. ಇನ್ನು ಇಲ್ಲಿ ಒಂದು ಯಾವುದು ಮಾಡ್ಕೋಬಾರ್ದು ಅಂತಂದರೆ, ಡಿಸ್ಎಗ್ರಿಮೆಂಟ್. ಅಂದರೆ ಅವ್ರೇನೋ ಹೇಳ್ತಾರೆ, ಅದನ್ನು ನಿಮಗೆ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ, ಅದನ್ನು ಹಾಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರ್ತಾರೆ ಮಾತಾಡಿ, ಅದನ್ನು ಅವ್ರೇನು ಅಂದ್ಕೊಂಡಿರ್ತಾರೆ, ಈ ನೀವು ಮಾಡ್ತೀರಿ ಅನ್ಕೋಬೇಕಾ ಅಥವಾ ಬೇಡ ಅನ್ಕೋಬೇಕಾ? ಈ ಡಿಸ್ಎಗ್ರಿಮೆಂಟ್ಗಳೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಈ ವಾರ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಮರೂನ್, ಡೀಪ್ ರೆಡ್ ಮತ್ತು ಮಿಡ್ ನೈಟ್ ಬ್ಲೂ ಬಣ್ಣ ಅಂತ ಹೇಳ್ತಾರೆ. ಅದನ್ನು ನೋಡ್ಕೊಳ್ಳಿ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಮಿಡ್ ನೈಟ್ ಬ್ಲೂ ಬಣ್ಣ ಹೇಗೆ ಬರುತ್ತೆ ಅಂತ. ಆ ಬಣ್ಣದ ಬಟ್ಟೆಗಳಾಗಲಿ ವಸ್ತುಗಳನ್ನು ಬಳಕೆಯನ್ನು ಮಾಡಬಹುದು. ಅದೇ ರೀತಿ ಲಕ್ಕಿ ನಂಬರ್ 4, 8, 9 ಶುಭ ಇರುತ್ತೆ. ಮಂಗಳವಾರ ನಿಮಗೆ ಅತ್ಯಂತ ಶುಭಪ್ರದವಾದಂತಹ ವಾರ ಅಂತ ಹೇಳ್ಬೋದು. ದಕ್ಷಿಣ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಆಂಜನೇಯ ಮತ್ತು ದುರ್ಗಾ ಮಾತೆಯರ ಆರಾಧನೆಯನ್ನು ಮಾಡ್ಕೋಬೇಕು. ಮತ್ತು ನಿಮಗೆ ರೆಮಿಡೀಸ್ ಕೂಡ ಹೇಳ್ತೀನಿ.
ಈ ದೇವರಿಗೆ ಸಂಬಂಧಪಟ್ಟ, ದೇವತೆಗಳಿಗೆ ಸಂಬಂಧಪಟ್ಟ ರೆಮಿಡೀಸ್ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಆಂಜನೇಯ ಮತ್ತು ದುರ್ಗಾ ಮಾತೆಗೆ ಸಂಬಂಧಪಟ್ಟಂಥ ರೆಮಿಡಿಗಳನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ವೀಕ್ಷಕರೇ, ಈಗ ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು. ಶ್ರಾವಣ ಮಾಸ ಶುಭ ಮಾಸ, ನಮಗೆ ಬಯಸಿದ್ದನ್ನೆಲ್ಲ ಕೊಡುವಂತಹ, ಕೇಳಿದ್ದನ್ನೆಲ್ಲ ಪಡೆದುಕೊಳ್ಳುವಂತಹ ವಾರ ಅದು. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ವೀಕ್ಷಕರೇ ನೋಡಿ, ವಿಶೇಷವಾಗಿ ಶ್ರಾವಣ ಸೋಮವಾರ, ಸಂಪತ್ ಶುಕ್ರವಾರ, ವರಮಹಾಲಕ್ಷ್ಮಿ, ಸಂಪತ್ ಶನಿವಾರ, ನೂಲ ಹುಣ್ಣಿಮೆ, ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹಬ್ಬಗಳ ಸಾಲು ಇರುವಂಥದ್ದು. ಈ ಹಬ್ಬಗಳ ವಿಶೇಷ ಎನರ್ಜಿಯನ್ನು ನಾವು ಹಿಡಿದಿಟ್ಕೊಂಡು ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಾವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಸ್ತಾ ಇದ್ದೀವಿ. ಆ ಎನರ್ಜೈಸ್ ಆದಂಥ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸ್ಕೊಂಡ್ರೆ ವರ್ಷದೊಳಗಡೆ ನಿಮ್ಮ ಎಲ್ಲ ಕೆಲಸಗಳಾಗತ್ತೆ ವೀಕ್ಷಕರೇ. ಹೌದು, ಹೋದ ವರ್ಷ ಇದೇ ಶ್ರಾವಣ ಮಾಸದ ಸಂದರ್ಭದಲ್ಲಿ ನಾನು ಲಕ್ಷಾಂತರ ಸಂಖ್ಯೆಯ ವೀಕ್ಷಕರಿಗೆ ಎನರ್ಜೈಸ್ ಮಾಡಿಕೊಟ್ಟಿದ್ದೆ ಶ್ರೀಚಕ್ರ ಯಂತ್ರವನ್ನು. ಎಂಥ ಒಳ್ಳೆಯ ರಿಸಲ್ಟ್ ಇದೆ. ನಾವು ಊಹೆ ಮಾಡಿರೋಕ್ಕಿಂತ 1000 ಪಟ್ಟು ಹೆಚ್ಚು ಅವರಿಗೆ ಡಿಫ್ರೆಂಟ್ ಕೆಲಸಗಳಾಗ್ತಾ ಇದೆ. ಉದಾಹರಣೆಗೆ, ಸಾಲಕ್ಕೆ ಅವರೇನಾದರೂ ಅಂದರೆ ಹೇಳ್ತಾ ಇದ್ರು ನಮ್ಮ ಜೊತೆಗೆ, ಗುರುಗಳೇ ಸಾಲ ಅನ್ನೋದೇ ತೀರ್ತಾ ಇಲ್ಲ ನಮ್ಮ ಜೀವನದಲ್ಲಿ, ಏನಾದರೂ ಮಾಡಿ ಅಂದಾಗ ನಾವು ಶ್ರೀಚಕ್ರ ಯಂತ್ರವನ್ನು ಆ ಸಾಲದ ಜೊತೆಗೆ ಅವರ ವಿಶ್ಗಳನ್ನೆಲ್ಲ ಲೀಸ್ಟ್ ಮಾಡಿಸ್ಕೊಂಡು ಎನರ್ಜೈಸ್ ಮಾಡಿ ಶ್ರೀಚಕ್ರ ಯಂತ್ರ ಕಳಿಸಿದ್ವಿ. ಅವ್ರದ್ದು ಮಿರಾಕಲ್ ರಿಸಲ್ಟ್ ಹೇಗಿದೆ ಅಂದರೆ, ಗುರುಗಳೇ ನಾವು ಕಾರ್ಗೋಸ್ಕರ ವಿಷಯ ಮಾಡಿಸ್ಕೊಂಡಿರಲಿಲ್ಲ, ನಾವು ಸೈಟಿಗೆ ವಿಷಯ ಮಾಡಿದ್ದಿಲ್ಲ, ಕಾರು ತೊಗೊಂಡ್ವಿ, ಸೈಟ್ ತೊಗೊಂಡು ಮನೇನು ಕಟ್ಟಿದ್ವಿ. ನೋಡಿ ಎಂಥ ಮಿರಾಕಲ್ ಆಗ್ತಾ ಇದೆ. ಹಾಗೆ ಈ ಶ್ರೀಚಕ್ರ ಯಂತ್ರ ಅನ್ನೋದೇನಿದೆ, ಸಿದ್ಧಿಯಾಗಿ ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತು ಅಂತಂದರೆ ಅದರಿಂದ 24/7 ಎನರ್ಜೈಸ್ಡ್ ವೈಬ್ರೇಷನ್ ಹೊರಗಡೆ ಬರ್ತಾ ಇದೆ. ಮನೆಯಲ್ಲಿರುವಂತಹ ಸದಸ್ಯರ ಚಕ್ರದ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇರುತ್ತೆ. ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕುತ್ತೆ, ಪಾಸಿಟಿವ್ ಎನರ್ಜಿಯನ್ನು ಒಳಗಡೆ ತುಂಬುತ್ತೆ. ಈ ರೀತಿಯಾಗಿ ಆದಾಗ ಅವರ ವ್ಯಾಪಾರ, ವೃತ್ತಿ, ದಾಂಪತ್ಯ, ಕೆಲಸ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಆ ಮನೆಯಲ್ಲಿರುವಂತಹ ಶ್ರೀಚಕ್ರ ಮತ್ತು ಕಮರ್ಷಿಯಲ್ ಪ್ಲೇಸಲ್ಲಿ, ಅಂಗಡಿಯಲ್ಲಿ ಏನಾದರೂ ತರಿಸಿಟ್ಟಂಥ ಶ್ರೀಚಕ್ರದ ಒಂದು ಸಾನ್ನಿಧ್ಯದಲ್ಲಿ ನೀವು ಓಡಾಡ್ತಾ ಇರುವಾಗ ನಿಮ್ಮ ಎನರ್ಜಿ ಏನು ದುಪ್ಪಟ್ಟಾಗುತ್ತೆ. ಅದನ್ನು ಪಡೆದುಕೊಂಡು ನೀವು ವ್ಯಕ್ತಿಗಳನ್ನು ಭೇಟಿ ಮಾಡೋಕ್ಕೆ ಹೋದಾಗ, ಆಫೀಸಲ್ಲಿ ಅಥವಾ ಮೀಟಿಂಗಿಗಿರ್ಬೋದು, ಎಲ್ಲ ಕಡೆಗೂ ಜನ ನಿಮ್ಮನ್ನು ಆಧರಿಸ್ತಾರೆ, ನಿಮಗೆ ಫಸ್ಟ್ ಪ್ರೆಫರೆನ್ಸ್ ಕೊಡ್ತಾರೆ, ನಿಮಗೆ ಹಣ ಬರುತ್ತೆ, ನಿಮಗೆ ಯಶಸ್ಸು ಬಂದು ಸೇರುತ್ತೆ. ಇಂತಹ ಶ್ರೀಚಕ್ರವನ್ನು ಮರೆಯದೆ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರ ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಶುಕ್ರವಾರ ಮತ್ತು ಶನಿವಾರ ವರಮಹಾಲಕ್ಷ್ಮಿ ಹಬ್ಬ, ಪ್ರತಿ ಹಬ್ಬಕ್ಕೆ ಎನರ್ಜೈಸ್ ಸಿದ್ಧಿ ಆಗ್ತಾ ಇದೆ. ಹೋಮದಲ್ಲಿಟ್ಟು ಅದನ್ನು ಎನರ್ಜೈಸ್ ಮಾಡಿಸ್ತಾ ಇದ್ದೀವಿ. ಮನೆಗೆ ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಮನೆಗೆ ಬರುತ್ತೆ. ಮನೆಗೆ ಬಂದರೆ ಭಾಗ್ಯೋದಯ, ಅಪಾರ ಪ್ರಮಾಣದಲ್ಲಿ ಒಂದು ಶ್ರೀಮಂತಿಕೆ ನಿಮ್ಮ ಮನೆಗೆ ಹುಡುಕಿ ಬರುತ್ತೆ. ಮಿಸ್ ಮಾಡ್ಕೋಬೇಡಿ, ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಹನುಮಾನ್ ಚಾಲೀಸವನ್ನು ಈ ವಾರ ಪಠನೆ ಮಾಡಬೇಕಾಗತ್ತೆ ಬೆಳಗ್ಗೆ ಸಂಜೆ. ಗುರುಗಳೇ ಸಮಯದ ಅಭಾವದಿಂದ ನನಗೆ ಆಗಲ್ಲ ಅಂತಂದರೆ ನಮ್ಮ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ, ಅಪಾರ ಪ್ರಮಾಣದ ಯಶಸ್ಸು ಸಿಗುತ್ತೆ. ಅದರ ಜೊತೆಗೆ ನೋಡಿ, ಬರುವಂತಹ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿ ಮಂದಿರ ಅಥವಾ ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದೇ ಚೌಡೇಶ್ವರಿ, ಮಾರಮ್ಮ ದೇವಿ ದೇವಸ್ಥಾನ ಇರ್ಬೋದು, ಕಾಳಿಕಾದೇವಿ ದೇವಸ್ಥಾನ ಇರ್ಬೋದು, ಈ ರೀತಿಯಾದಂಥ ಯಾವುದಾದ್ರೂ ದೇವಿ ಮಂದಿರಕ್ಕೆ, ಇನ್ಕ್ಲೂಡಿಂಗ್ ಮಹಾಲಕ್ಷ್ಮಿ ದೇವಸ್ಥಾನ ಆದರೂ ಆಗ್ಬೋದು, ಕೆಂಪು ಹೂವನ್ನು ನೀವು ಸಮರ್ಪಣೆ ಮಾಡಿ ಬರೋದರಿಂದ ಹೆಚ್ಚಿನ ಶುಭ ಫಲ ನಿಮಗಾಗತ್ತೆ. ಅದರ ಜೊತೆಗೆ ಗುರುಗ್ರಹದ ವಿಶೇಷ ಅನುಗ್ರಹ ಪಡಿಬೇಕು ಅಂದರೆ ಬರುವಂತಹ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ಈ ರೀತಿಯಾಗಿ ಹೋಗಿ ಹೆಚ್ಚಿನ ರೀತಿಯ ಸೇವೆ ಅಥವಾ ಮಂತ್ರಗಳನ್ನು ಪಠನೆ ಮಾಡೋದು, ಹಳದಿ ಬಣ್ಣದ ಹಣ್ಣುಗಳು, ತೆಂಗಿನಕಾಯಿಯ ದಾನ ಮಾಡಿ ಬರೋದರಿಂದ ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.